ಕಾರ್ಯದರ್ಶಿಯವರಾದಂಥ ಬಿ ನಾರಾಯಣ ಗೋಪಾಲ್ ಇದ್ದಾರೆ, ಮಹಿಳಾ ಅಧ್ಯಕ್ಷರಾದಂಥ ಶಕುಂತಲ್ ಅವರು ಇದ್ದಾರೆ, ಹಾಗೆ ಸಂಚಾಲಕರಾದಂಥ ಗಣೇಶ್ ಕೆ ಇದ್ದಾರೆ. ಕಳೆದ 5 ವರ್ಷಗಳಿಂದ ಈ ಒಂದು ನಮ್ಮ ಉಪ್ಪಲ ಗ್ರಾಮದ ಅತಿ ಪುರಾತನ ಕ್ಷೇತ್ರವಾದಂತಹ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಾವೆಲ್ಲ ಗ್ರಾಮಸ್ಥರು ಸೇರಿ ಕೇಸರಿ ಮಿತ್ರ ವೃಂದದ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯವನ್ನು ಕೈಗೊಂಡಿದ್ದೇವೆ. ಈ ದಿನ ನಮ್ಮ ಜನವರಿ 21ರಿಂದ 27ರವರೆಗೆ ಇದರ ಅದ್ದೂರಿಯಾಗಿ ನಡೆಸಿಕೊಡುತ್ತಿದ್ದೇವೆ. ಈ ಪ್ರಯುಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವೆಲ್ಲ ಪಡೆದಿದ್ದೇವೆ. ಇದರ ವಿಚಾರವನ್ನು ನಮ್ಮ ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿಯಾದಂಥ ಬಿ ನಾರಾಯಣ ಗೋಪಾಲ್ ಅವರು ನಿಮಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಕುಂಬಳ ಸುಮಾರು 8 ತಲೆಮಾರಿನಿಂದ ಹಿಂದೆ, ಅಂದರೆ ಸುಮಾರು 600 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಆ ಪರಿಸರದಲ್ಲಿ, ಕುಂಬಳ ಪರಿಸರದಲ್ಲಿ ಪ್ರಾರಂಭಿಕ ಶಕ್ತಿ ಅಥವಾ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಾರದು. ಅಂದಿನ ಕಾಲಘಟ್ಟದಲ್ಲಿ ತೀರ ಬಡ ಕುಟುಂಬದ ಒಂದು ಮನೆತನದಲ್ಲಿ ಆರಾಧಿಸಿಕೊಂಡು ಬಂದಂಥ ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಗೆ ಇದೀಗ ಒಂದು ಪೂರ್ಣ ಪ್ರಮಾಣದ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದೇವೆ. ಅನೇಕ ಕೌತುಕದ ಅಥವಾ ಸತ್ಯ ಘಟನೆ ಕೂಡ ಆ ಕ್ಷೇತ್ರದಲ್ಲಿ ನಡೆದಿದೆ. ನಮ್ಮ ಪ್ರಶ್ನಾಚಿಂತಕರಾದಂಥ ಶ್ರೀಯುತ ದಿನೇಶ್ ಪಣಿಕರ್ ಸೋಮೇಶ್ವರ ಇವರ ಮೂಲಕ ಪ್ರಶ್ನೆಯನ್ನಿಟ್ಟಾಗ ಅನೇಕ ವಿಚಾರಗಳು ಸತ್ಯ ಘಟನೆಗಳು ಗೋಚರಕ್ಕೆ ಬಂದಿದೆ. ಆನಂತರ ದಿನಗಳಲ್ಲಿ ಶಿಲ್ಪಿಗಳಾದ ಬಾಬು ಆಚಾರ್ಯ ಅವರ ವಾಸ್ತು ಶಿಲ್ಪಿ ಅವರ ನೇತೃತ್ವದಲ್ಲಿ ಅವರಿಗೊಂದು ಸರಿಯಾದ ಮಾರ್ಗದರ್ಶನ ನೀಡಿದ ನಂತರ ನಾವೆಲ್ಲ ಅದಕ್ಕೆ ಇಳಿದು ನಿರಂತರ ಶ್ರಮದಾನ ಮಾಡಿ ಹೆಚ್ಚಾಗಿ ಶ್ರಮ ಸೇವೆಯಲ್ಲೇ ಆ ದೇವಸ್ಥಾನ ರೂಪಿತಗೊಂಡೆ ಅಂತ ಹೇಳಿದಕ್ಕೆ ತುಂಬ ಸಂತೋಷ ಪಡ್ತೇನೆ. ಮಹಿಳೆಯರು, ಮಕ್ಕಳು, ಹಿರಿಯರು, ಯುವಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕೂಡ ಬಂದಲ್ಲಿ ಸಾಕಷ್ಟು ಶ್ರಮದಾನ ಮಾಡಿದ್ದಾರೆ. ಕೊರೋನಾದಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿರ್ಬೋದು. ಆದರೆ ಆ ನಂತರ ದಿನಗಳಲ್ಲಿ ದಾನಿಗಳು ಕೊಟ್ಟಿರತಕ್ಕಂಥ ವಸ್ತು ರೂಪದ ಇರ್ಬೋದು ಅಥವಾ ಆರ್ಥಿಕ ಸಹಾಯದಿಂದ ನಾವು ಪೂರ್ತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇದೀಗ ಜನವರಿ 21 ಆದಿತ್ಯವಾರ ಹೊರೆಕಾಣಿಕೆಯೊಂದಿಗೆ ಉಳ್ಳಾಲ ಉಳಿಯ ಧರ್ಮರಸರ ಕ್ಷೇತ್ರದ ಶ್ರೀ ದೇವಮೂಲ್ಯನ ಇವರ ದಿವ್ಯ ಹಸ್ತದಿಂದ ಹೊರೆಕಾಣಿಕೆಯ ಮೆರವಣಿಗೆ ತೊಕ್ಕೊಟ್ಟು ಜೈ ವೀರಮಾರುತಿ ಶಾಲೆಯಿಂದ ಚಾಲನೆ ಸಿಗ್ತದೆ. ಅಲ್ಲಿಂದ ನಮ್ಮ ಕಾರ್ಯಕ್ರಮ ದೈವಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದೆ. ವಿಶೇಷವಾಗಿ ಶ್ರೀಧಾಮ ಮಾಣಿಲದ ಸ್ವಾಮೀಜಿ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ 22ನೇ ತಾರೀಕಿಗೆ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಇರ್ತದೆ. ಮರುದಿನ ಗುಡಿಯರ್ ಸ್ವಾಮೀಜಿಯವರು ಬರ್ತಾರೆ. ಅದೇ ರೀತಿ ಉಜಿರೆ ಕನ್ಯಾಡಿಯ ಬ್ರಹ್ಮಾನಂದ ಸರಸ್ವತಿ ಸ್ವಾಮಿಗಳು, ಕಾಣಿಯೂರಿನ ಮಹಾಬಲೇಶ್ವರ ಸ್ವಾಮಿಗಳು, ಕುಂಬಳದ ಅಮೃತಾನಂದ ಸ್ವಾಮಿಯವರು, ಅದೇ ರೀತಿ ಬೆಂಗಳೂರಿನ ಆನಂದ ಗುರುಜಿ, ಅದೇ ರೀತಿ ರವಿಶಂಕರ್ ಗುರುಜಿ ಕೂಡ ಕ್ಷೇತ್ರಕ್ಕೆ ಆಗಮಿಸಿದರು. ವಿವಿಧ ಗಣ್ಯರು, ರಾಜಕೀಯ ಮುಖಂಡರು, ಬೇರೆ ಬೇರೆ ಸಮಾಜದ ಪ್ರಮುಖರೆಲ್ಲರೂ ಶ್ರೀ ಕ್ಷೇತ್ರಕ್ಕೆ ಆಗಮಿಸಲಿದ್ದು ಒಂದು ನಾವು ಭವಿಷ್ಯಕ್ಕೆ ಎಂಬಂತೆ ಕುಂಬಳದಲ್ಲಿಂದು ಬಹುದೊಡ್ಡ ಒಂದು ಬ್ರಹ್ಮಕಲಶದ ಒಂದು ಉತ್ಸವ ನಡೆಯಲಿಕ್ಕಿದೆ. 21ರಿಂದ 27ರವರೆಗೆ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದು ತುಳುವಿಗೆ ಸಂಬಂಧಪಟ್ಟಂತೆ ತುಳುನಾಡು ಸಂಸ್ಕೃತಿ ಇರ್ಬೋದು, ಅದು ನಾಗೇಶ್ ಕುಲಾಲ್ ಮತ್ತು ದಯಾನಂದ ಕತ್ತರ್ ಸರ್ ನಡೆಸಿಕೊಡೋದು. ಅದೇ ರೀತಿ ಕಲ್ಲಡ್ಕ ವಿಠಲ್ ನಾಯ್ಕ್ ಇವರ ವಿವಿಧ ರೀತಿಯ ಹಾಸ್ಯ ಮಿಶ್ರಿತ ಸಂದೇಶದ ಒಂದು ಕಾರ್ಯಕ್ರಮ, ಜೊತೆಯಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಅವಕಾಶ ನೀಡುವುದರಲ್ಲಿ ಸ್ಥಳೀಯವಾಗಿ ವಿವಿಧ ರೀತಿಯಲ್ಲಿ ಕಾರ್ಯಕ್ರಮಗಳು, ಜೊತೆಯಲ್ಲಿ ನಮ್ಮೆಲ್ಲರ ಯಕ್ಷಗಾನದ ಹಾಸ್ಯ ದಿಗ್ಗಜ ಅಂತ ಹೇಳ್ಬೋದು ದಿನೇಶ್ ಕೊಡಬಲು ಇವರ ಒಂದು ಕನ್ನಡದ ಹಾಸ್ಯ, ಇನ್ನೊಂದು ತುಳುವಿನ ಹಾಸ್ಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಒಟ್ಟು ಕಾರ್ಯಕ್ರಮ ವಿವಿಧ ಸಾಂಸ್ಕೃತಿಕ, ಧಾರ್ಮಿಕ, ವೈದಿಕ ವಿಧಿವಿಧಾನಗಳೊಂದಿಗೆ 21ರಿಂದ 27ರವರೆಗೆ ನಡೆಯಲಿಕ್ಕಿದೆ. ಧನ್ಯವಾದಗಳು. ದಿನಾಂಕ 21ರಂದು ಕ್ಷೇತ್ರಕ್ಕೆ ಹೊರೆಕಾಣಿಕೆಯ ಸಂಭ್ರಮವು ನಡೆಯಲಿದೆ. ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಸಂಜೆ 4:30 ಗಂಟೆಗೆ
ಹೊರೆಕಾಣಿಕೆಯೂ ಕಾರಣ ಇದೆ. ಇದರಲ್ಲಿ ಊರ ಪರವೂರ ತುಂಬ ಮಂದಿ, ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರು ಪಾಲ್ಗೊಳ್ಳುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಬಹಳ ಭಕ್ತಿಯಿಂದ ನಡೆಯುತ್ತದೆ ಎಂದು ಹೇಳಲು ತುಂಬ ಹೆಮ್ಮೆ ಎನಿಸುತ್ತದೆ.